ಹಾಯ್ ಹಲೋ ನಮಸ್ಕಾರ ಹೆಂಗಳೋರಿ ಸೌಖ್ಯ ಅಲ್ಲ ಓಕೆ ಇವಾಗ ಸೈಕಲ್ ತಾಡಾಗಿ ಗೊತ್ತಲ್ಲ ಓಕೆ ಫ್ಯಾನೆಲ್ಲ ಆಫ್ ಮಾಡಿದ ಕಾರಣ ಇನ್ನು ಸೈಕೆ ಸ್ವಲ್ಪ ಜಾಸ್ತಿನೇ ಉಂಟು. ಇವತ್ತು ಸ್ಪೆಷಲಾಗಿ ಅಂತ ಹೇಳಿದರೆ ಅರಭಾಷಾ ಅಕಾಡೆಮಿ ಅವರ ಕಡೆಯಿಂದ ಒಂದು ಕಾರ್ಯಕ್ರಮ ನಡೆದುಂಟು ಮಂಗಳೂರಿನ ಊರುವಷ್ಟು ಅಂಬೇಡ್ಕರ್ ಭವನದಲ್ಲಿ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಒಂದು ಹೋಗಿ ಬರುವ ಅಂತ ಅಕಾಡೆಮಿಯಲ್ಲಿ ಫೋನ್ ಮಾಡಿ ಹೇಳಿದ, ನಿನ್ನ ಫ್ರೆಂಡ್ಸ್ನವರೆಲ್ಲ ಕರ್ಕೊಂಡು ಬಾ ಹಂಗೆ ಅಂತ. ಒಬ್ಬ ಮನೆಗೆ ಹೊಟ್ಟು ಇನ್ನೊಬ್ಬ ಏನೋ ಕಾರ್ಯಕ್ರಮ ಇಟ್ಟು, ಹಾಗಾಗಿ ಯಾರಿಲ್ಲ ಆದರೂ ನಾನಂತೂ ಹೋಗಿ ಬರುವ ಅಂತೇಳುವಂಥ ಒಂದು ಉದ್ದೇಶಕ್ಕೆ ಇವತ್ತು ಹೊರಟಳೆ. ಆಲ್ರೆಡಿ ಟೈಮು 9:00ವರೆಗೆ ಸ್ಟಾರ್ಟ್ ಆಯಿತು, ಬಟ್ ನಾ ಈಗ 11:45 ಆಯಿತು. ಇರಲಿ, ಅಕಾಡೆಮಿ ವತಿಯಿಂದ ಕಾರ್ಯಕ್ರಮ ಆಗಿರುವಾಗ ಸ್ವಲ್ಪ ಗಮ್ಮತ್ತು ಇರ್ಬೋದು ಅಂತ ಕಾಣ್ತಾ ಉಂಟು. ಕಾರ್ಯಕ್ರಮ ಯಾವ ರೀತಿ ಇದೆ ಅನ್ನೋಂಥದ್ದು ಕೂಡ ಸ್ವಲ್ಪ ನೋಡ್ಕೊಂಡು ಬರುವ. ಹಾಗೆ ಊಟ ಎಲ್ಲ ಇದ್ದರೆ ಗಮ್ಮತ್ತಾಗಿ ಊಟ ಮಾಡಿ ಬರುವ. ಓಕೆ ಬನ್ನಿ ಹೋಗುವ. ಅರೆಭಾಷೆ ಕಾರ್ಯಕ್ರಮ ಜನ ಅಂತೂ ಫುಲ್ ಒಳ ಅಂತ ಅನ್ಸಿತ್ತು. ಎಷ್ಟು ಬೈಕ್ನ ನೋಡಿ, ಅಂಬೇಡ್ಕರ್ ಭವನ ನೋಡಿ ಇದೆ. ಬೈಕ್ಸ್ ಮಾತ್ರ ಅಲ್ಲ, ಸುಮಾರು ಕಾರ್ಗೂ ಕೂಡ ಒಳ. ಹಾಗಾಗಿ ಜನ ಅಂತೂ ಸ್ವಲ್ಪ ಜಾಸ್ತಿನೇ ಒಳ ಅಂತ ಕಂಡದೆ. ಏನೇನು ಹಾಲ್ ಒಳಗೆ ಹೋಗ್ಕೋತ ನೋಡ್ಕಕ್ಕನ ದ್ವಾರಲ್ಲಿ 2 ಜನ ಸ್ವಾಗತ ಮಾಡ್ದ ನೋಡಿ. ಅವರ ಟೊಪ್ಪಿನೋ ಆ ಕನ್ನಡಕನೋ ಹಸಿ ಮಡ್ಲಲ್ಲಿ ಮಾಡ್ದ ಆ ಸ್ಟೈಲನ್ನು ನೋಡಿ ಸೀದಾ ಮಂಗಳೂರು ಬೀಚಿಂದ ಬಂದು ಕುದ್ದಂಗೆ ಕಂಡದಲ್ಲ. ಇರಲಿ, ಒಳಗೋಗುವ. ಈಗ ಒಳಗೋಗಿ ನೋಡ್ತಾ ಇದ್ದಂಗೆ ಜನ ಅಂತೂ ಫುಲ್ ಇದ್ದ. ನಮ್ಮ ಅದೀಪ್ ಬ್ಲಾಗ್ ಅನಿಲ್ ವಿಡಿಯೋ ಮಾಡ್ತಿದ್ದ ಸುಳ್ಯ ಸುದ್ದಿ ಲೈವ್ಗೆ. ನಮ್ಮ ಶ್ರೀಧಾಮ ಕೂಡ ಅಲ್ಲಿ ಒಳ ನೋಡಿ. ನಾ ತಲುಪುದು ಕಾರ್ಯಕ್ರಮ ಉದ್ಘಾಟನೆ ಅದು ಸರಿಯಾಗಿತ್ತು. ಹಾಗೆ ಕಾರ್ಯಕ್ರಮದ ಮೈನ್ ಉದ್ದೇಶ ಅಕಾಡೆಮಿ ವತಿಯಿಂದ ಗೌರವ ಪ್ರಶಸ್ತಿ ಪ್ರದಾನ ಮಾಡ್ದ. ಪುತ್ತೂರಿನ ಅನಂತರಾಜ್, ಲೋಕೇಶ್ವರಿ, ವಿನಯ್ ಚಂದ್ರ, ಕಟ್ರತನ, ಲಲಿತಾ ಅಯ್ಯಣ್ಣ ಈ 3 ಜನಕ್ಕೆ ಗೌರವ ಪ್ರಶಸ್ತಿ ಪ್ರದಾನ ಮಾಡ್ದ. ಅದಾದಂಗೆ ಸ್ವಲ್ಪ ಭಾಷಣ ಎಲ್ಲ ಆತಾಯಿತು. ಹಾಗೆ ಕುದ್ದುಕೊಂಡಿರ್ ಕಾಕನ ಕರಾವಳಿ ಅಲೆ ಪೇಪರ್ನ ಹಿರಿಯ ಫೋಟೋ ಜರ್ನಲಿಸ್ಟ್ ರಾಮದಾಸ್ ಭಟ್ರು ಸಿಕ್ಕಿದ. ಅವರೊಟ್ಟಿಗೆ ಒಂಚೂರು ಮಾತಾಡಿಸಿದೆ. ಆಮೇಲೆ ಚಂದ್ರವತಿ ಬಡ್ಡಡ್ಕಾವು ಬಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮನ ನಡೆಸಿಕೊಟ್ಟ. ಒಂದು 12 ಜನ ಬರೆದ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಅಕಾಡೆಮಿ ವತಿಯಿಂದ ಆತು. ಅರೆಭಾಷೆಯಲ್ಲಿ ಸಾಹಿತಿಗಳ ಸಂಖ್ಯೆ ಹೆಚ್ಚು ಕೂತೇಳುವ ಹಾಗೆ ಹೈದಗೂಡೆಗಳು ಮುಂದೆ ಬಂದು ಪುಸ್ತಕ ಬರೆಯಕ್ಕೂ ಹೇಳುವ ಉದ್ದೇಶದಿಂದ ನಾವು ಹೊಸ ಲೇಖಕರು ಬರೆದ ಪುಸ್ತಕಗಳ ತಿದ್ದಿ ಬದಲಿಸಿ ಪುಸ್ತಕ ರೂಪ ಕೊಡಿಗೆ ನಾವು ಮಾರ್ಗದರ್ಶನ ಮಾಡಿಳು. ಇಂದು ಇಲ್ಲಿ ಸುರುನ ಪುಸ್ತಕ ಬಿಡುಗಡೆ ಆವ ಮಕ್ಕ ಮುಂದಿನ ದಿನಗಳಲ್ಲಿ ಹೆಸರೋದ ಸಾಹಿತಿಗೆ ಆಗಲಿ ಅಂತ ನಾ ಶುಭ ಹಾರೈಸ. ಇಂದು ಪುಸ್ತಕ ಬರೆದ 12 ಜನರಲ್ಲಿ 8 ಜನ ಹೆಣ್ಣು ಜನಗ, ಹಾಗೆ ಇಂದು ಪ್ರಶಸ್ತಿ ಪಡೆದು 2 ಹೆಣ್ಣು ಜನಗ. ಇದು ಹೆಣ್ಮಕ್ಕಳ ತಿಂಗ, ಮಾರ್ಚ್ ತಿಂಗ ಎಲ್ಲವಕ್ಕಿಂತ ನಾ ಶುಭಾಶಯನ ಹೇಳಿಕೆ ಇಷ್ಟಪಟ್ಟನೆ. ಅರೆಭಾಷೆನ ಹಿರಿಯ ಬರಹಗಾರರಾಗಿರುವ PG ಅಂಬೇಡ್ಕರ್ ಬರೆದ ಕಥಾ ಸಂಕಲನ ಚಿನ್ನಕನ ಕಿರಿಕಿರಿ, ಅರೆಭಾಷೆನ ಇನ್ನೊಬ್ಬ ಗಟ್ಟಿ ಸಾಹಿತಿ, 3 ಭಾಷೆಯಲ್ಲಿ ಬರೆಯುವ ತ್ರಿಭಾಷಾ ಸಾಹಿತಿ ವಿಶ್ವನಾಥ್ ಎಡಿಗೇರಿ ಅವರ ಕವನ ಸಂಕಲನ ಮಣ್ಣನ ಪರಿಮಳ, ವೈಚಾರಿಕ ಸಾಹಿತ್ಯದಲ್ಲಿ ಹೆಸರು ಮಾಡಿದ AK ಹಿಮಕರನವು ಬರೆದ ವೈಚಾರಿಕ ಲೇಖನಗಳ ಸಂಗ್ರಹ ಅರೆಭಾಷೆ ಗೌಡರ ಕಾರಣಿಕದ ದೈವಗ, ಅರೆಭಾಷೆನ ಹಿರಿಯ ಮಹಿಳಾ ಸಾಹಿತಿ ಕಟ್ರತನ ಲಲಿತಾ ಅಯ್ಯಣ್ಣ ಅವರ ಪುಸ್ತಕ ಶಾಸ್ತ್ರ ಸಂಪದ, ಓಂ ಶ್ರೀ ದಯಾನಂದ ಕುಡಕಳ್ಳಿ ಅವರ ಕಥಾ ಸಂಕಲನ ಚಾಪನ ನೆಂಪುನ ಬುದ್ಧಿ, ಅರೆಭಾಷೆನ ಹಿರಿಯ ಹಾಗೆ ವಿಶೇಷ ಬರಹಗಾರ್ತಿಯಾಗಿರುವ ಸುಮಾರು 86 ಪ್ರಾಯದ MG ಕಾವೇರಮ್ಮ ಬರೆದ ಪುಸ್ತಕ ಜೊಂಗೆ, ಇನ್ನೊಂದು ಕೂಡ ಯುವ ಸಾಹಿತಿ ಸುಷ್ಮಿತಾ ಉಗ್ರಾಣಿ ಅವರ ಸುರುನ ಕವನ ಸಂಕಲನ ನೆನಪುನ ನಡಿಗೆಯಲ್ಲಿ, ರೇಣುಕಾ ಮುಕ್ಕಾಟಿಯವರ ಸುರುನ ಕಾದಂಬರಿ ಮುತ್ತು, ಇನ್ನೊಂದು ಕೂಡ ಉದಯೋನ್ಮುಖ ಸಾಹಿತಿ ಪ್ರಾಪ್ತಿ ಗೌಡ ಬರೆದ ವಿಮಲವ್ವ ಮತ್ತೆ 3 ಪೀಠಿಕ, ಅರೆಭಾಷೆನ ಇನ್ನೊಬ್ಬ ಹಿರಿಯವ್ವ ಜಾನಕಿ ಬೆಳ್ಯಪ್ಪನವರ ಕವನ ಸಂಕಲನ ಬೆರಗಲಿ. ಅದರಲ್ಲಿ ನಮ್ಮ ಕಾರ್ತಿಕ್ ಪದೇಲ ಬರೆದ ಪುಸ್ತಕನೂ ಬಿಡುಗಡೆ ಆಯ್ತು. ಭೇಟಿಯಾಗಿ ಖುದ್ದು ಮಾತಾಡಿಸಿ ಪರಿಚಯ ಇಲ್ಲದ ಕಾರಣ ಅವ್ರು ಹಂಗೆ ಹೇಳ್ಕೊಂಡೋಗಿ ಮಾತಾಡಿದೆ. ಹಾಯ್ ನಮಸ್ಕಾರ. ಸ್ಪೆಷಲ್ ಆಗಿ ಯಾರು ಒಳ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಈಗ ಅರೆಭಾಷೆಗೆ ಎಲ್ಲಕ್ಕೂ ಗೊತ್ತಿರೋದು ಕಾರ್ತಿಕ್ ಪಡೇಲ ಅಂತ. ಸಾಮಾನ್ಯವಾಗಿ ನಾ ಫಸ್ಟ್ ಟೈಮು ಅಲ್ಲೆಲ್ಲಿ ಕೆಲವೊಮ್ಮೆ ಸುಬ್ರಹ್ಮಣ್ಯ ಜಾತ್ರೆಯಲ್ಲೆಲ್ಲ ಭೇಟಿ ಆಗಲ್ಲ, ಬಟ್ ಇಂದು ಕರೆಕ್ಟಾಗಿ ಸಿಕ್ಕಿಲ್ಲ. ಹಾಗಾಗಿ ಅವರ ಹೇಳಿದ ಕುದಿಸಲೆ ಎಂತ ಹೇಳಿದ್ರೆ ಸಣ್ಣನ ಕತೆಗೆ ಅಂತ ಹೇಳುವಂತಹ ಒಂದು ಬುಕ್ ಬರೆದಲ್ಲ, ಅದನ್ನು ಸ್ಪೆಷಲ್ ಆಗಿ ಇವತ್ತು ಅರಭಾಷೆ ಅಕಾಡೆಮಿಯ ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಬಿಡುಗಡೆ ಕೂಡ ಆಗುದು. ಹಾಗಾಗಿ ನಾವು ಕೂಡ ಖುಷಿ. ಸಣ್ಣನ ಕತೆಗ ಪುಸ್ತಕ ಯಾವ ರೀತಿ ಅಂದ್ರೆ ಆ ಸಣ್ಣನ ಕತೆ, ಸಣ್ಣನ ತರ ಸಣ್ಣದು ಹೇಳಿದ್ರೆ ನಮ್ಮ ಅಮ್ಮನ ಸಣ್ಣ ಮಾವ ಅಂದ್ರೆ ನಂಗೆ ತಾತ. ಅವೆಲ್ಲ ಊರ್ಲಿ ಅವೆಲ್ಲ ಅಮ್ಮನವು ಮಾವನವು ಅವೆಲ್ಲ ಸಣ್ಣ ಸಣ್ಣ ತಲೆ ಕರೆದು ಅವರ ಸಣ್ಣ ತಲೆ ಕರೆದು ಊರಿಡಿ. ಅವು ಒಳ್ಳೆ ಎಜುಕೇಟೆಡ್ ಆಗನ ಕಾಲಲ್ಲಿ. ಅವೆಲ್ಲ ಹಿಂಗೆಲ್ಲ ಜಾಬ್ ಎಲ್ಲ ಬಿಟ್ಟು ಮತ್ತೆ ಊರ್ಲೆಲ್ಲ ಇರ್ಕೊಂಡು ಪ್ರಾಯದ ಟೈಮ್ಲಿ ಹಾಕಿ ನಾವು ಸಣ್ಣವಾಗ ಆಗ ಅವರೆಲ್ಲ ಒಂದು ಹೋಗುವ ಜೀವನ ಚರಿತ್ರೆ ಅದು ಇದೆಲ್ಲ ಓದು ಬಾದು ಅವರ ಒಡನಾಟ ಅದರಿಂದಾಗಿ ಅವು ಹೆಂಗೆಲ್ಲ ಇದ್ದ ಇದೆಲ್ಲ ನಾ ಇದರಲ್ಲಿ ಕಥೆಯಲ್ಲಿ ಬರ್ಕೊಂಡು ಹೋಗಳೆ. ಅಂದ್ರೆ ಸಣ್ಣ ನಾನ್ ಅನ್ಸಿದೆ ಸಣ್ಣ ತಲೆಗೆ ಸಣ್ಣದ ಸಣ್ಣ ಹೇಳಿದ್ರೆ ಅವು ಇಬ್ಬರು ಮಾವ ಅಂದ್ರೆ ಅಮ್ಮಂಗೆ ದೊಡ್ಡ ಮಾವ ಸಣ್ಣ ಮಾವ ಅವ್ರ ಸಣ್ಣ ಸಣ್ಣ ತೆಲಿಗೆ ಅವು ಸಣ್ಣ ಅದು ಪ್ರಾಯದವು ಎಲ್ಲ
ನಂಗೆ ತಾತಾಕು ಹೌದು. ಅವ್ರು ಸಣ್ಣ ಸಣ್ಣ ತಿಳಿ ಕರೆದು ಸಣ್ಣ ನಂಗೆ ಅವರ ಏನೆಲ್ಲ ಕತೆಗೆಲ್ಲ ಇದ್ದ ಹಾ. ಪಂಡೆ ನಾ ಸಣ್ಣದಿರಿಕನ್ನ ಏನೆಲ್ಲ ಬಾರ್ ಲೈಕ್ ಇದ್ದದ್ದು ಮಾತ್ರ. ಅಂದ್ರೆ ಯಾಕೆಂದ್ರೆ ನಾ ಫಸ್ಟಿಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿನ ದೊಡ್ಡ ಅಭಿಮಾನಿ. ಹಾ, ಹೌದು ಹೌದು. ಅವರ ಎಲ್ಲ ನಾ ಯಾವ ಕತೆಗ ಅವರ ಜುಗಾರಿ ಕ್ಲಾಸ್ ಮತ್ತೆ ಅಬಚೂರಿನ ಪೋಸ್ಟ್ ಆಫೀಸ್ ಕಿರಗೂರಿನ ಕೈಯಾಳಿಗಳು ಅದರೆಲ್ಲ ಓದಿಕೊಂಡು ಬೆಳೆದವನು. ಹಾ, ಅವರ ಎಲ್ಲ ಕತೆಗಳಲ್ಲಿ ಅವರ ಯಾವ್ದು ಇದೊಂದು ಉಂಟಲ್ಲ ಮಂದಣ್ಣ ಇದೆಲ್ಲ ಬಂದಿದೆ, ನಿಮ್ಮ ಕರ್ವಾಲ ಬಂದಿದೆ. ಕರ್ವಾಲಲ್ಲಿ ಸುಮಾರು ಒಂದು ಜನಗಳ ನೋಡಿಗೆ ಸಿಕ್ಕಿದೆ. ಒಂದೊಂದು ಹಳ್ಳಿಲಿ ಯಾವ ತರ ಜನಕತೆಯಲ್ಲಿ ಇದ್ದೇವೆ, ಅವರವರೊಂದು ಹೆಂಗೆ ಬದುಕುವೆ, ಅವರ ಮಾತುಕತೆ ಅದರೆಲ್ಲ ನೋಡ್ಕೊಂಡು ಬಂದ ಒಂದೊಂದು ಅದರಲ್ಲಿ ಬರುವ ಒಂದೊಂದು ಇವರ ಪಾತ್ರಗಳ ನಮ್ಮ ಊರ್ಲಿ ನಾನು ನೋಡಿಕೊಂಡು ಹೋದೆ. ಯಾರ್ಯಾರು ಹೆಂಗ್ ಓಳ ಅವಕ್ಕೆ ಒಂದು ಕಂಪೇರ್ ಮಾಡಿಕೊಂಡು ಹೋದೆ. ಹಂಗೆ ನೋಡ್ಕೊಂಡು ನಂಗೆ ಈ ಸಣ್ಣ ತೇಳೋ ಭಯಂಕರ ಭಾರಿ ಕಾಮಿಡಿಯನ್ ಎಲ್ಲ ವಿಷಯ ಗೊತ್ತಿದ್ದವು, ಒಳ್ಳೆ ಓದಿದವು. ಆಗನ ಕಾಲಲ್ಲಿ ಜಾಬ್ ಇಲ್ಲೆಲ್ಲ ಇದ್ದವು. ಆಗಲೇ ಜಾಬ್ಲಿ ಇದ್ದವು. ವಿಎನ ಸರ್ವೇರ್ ಏನಾಗಿದ್ದ ಆಗನ ಕಾಲಲ್ಲಿ. ಅವು ನಾವು ಸಣ್ಣದ್ರಿಕನ ಆಗ ಕಾರೆಲ್ಲ ನಾವು ನೋಡಿ ಕಮ್ಮಿ. ಅವು ಆಗನ ಕಾರಲ್ಲಿ ಮನೆಗೆ ಬಕ್ಕನ ಕಾರಲ್ಲಿ ಕಾರ್ ಬಾಡಿಗೆ ಮಾಡಿ ಬರ್ತಿದ್ದ ಜಾಬ್. ಅಂತ ಜನ ಒಳ್ಳೆ ಎಜುಕೇಟೆಡ್ ವಿದ್ಯೆ ಎಲ್ಲ ಅವಕ್ಕೆ ಓದುದೆಲ್ಲ ಭಯಂಕರ ಇತ್ತು. ಓದುದು ಬರೆಯೋದು ನಂಗೆ ಓದಿಕೆ ಎಲ್ಲ ಹಿಂಗೆ ಹಿಂಗೆ ಒಂದೊಂದು ಕಥೆಗಳೆಲ್ಲ ಓದೋಕು ಹಿಂಗೆ ಬುಕ್ ಎಲ್ಲ ಓದೋಕು ರೆಫರ್ ಮಾಡಿ ನಂಗೆ ಸ್ಟಾರ್ಟಿಂಗ್ ಹೇಳಿಕೊಟ್ಟದ್ದವು. ಸಣ್ಣ ಹೇಳು. ಅದಾದ ಮೇಲೆ ನಾ ಹಂಗೆ ಅವರದೇ ಕಥೆಗಳನ್ನೊಂದು ಶುರು ಮಾಡಿಕೊಂಡು ಹೋದೆ. ಮತ್ತೆ ನನ್ನ ಭಾವ ಯಶವಂತ್ ಕೂಡ ಕಲ್ತಿಲ್ಬಿಟ್ಟು ಅವನ ಅರೆಭಾಷೆ ಬಾರಿ ಬರೆದಿದ್ದೆ. ಅವ ನಂಗೆ ಪ್ರೇರಣೆ ಬಾರ್ತು. ಅವನ ಪ್ರೇರಣೆಯಿಂದ ನಾ ಬರಕ್ಕೆ ಶುರು ಮಾಡಿದೆ. ಕಾಲೇಜ್ ಟೈಮಿಂಗಲ್ಲಿ ಬರಕ್ಕೆ ಶುರು ಮಾಡಿದೆ. ಮತ್ತೆ ಕಾಲೇಜ್ ಬಿಟ್ಟ ಮೇಲೆ ಸ್ವಲ್ಪ ಸುಮಾರು ಬರ್ಕೊಂಡಿದ್ದೆ. ಅದನ್ನೇ ಒಂದೊಂದು ಈ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕೊಂಡು ಮತ್ತೆ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದೆ. ಸಾಧಾರಣ ಈ ಅರಭಾಷೆ ಅಕಾಡೆಮಿ ಎಲ್ಲ ಬಂದ ಮೇಲೆ ಈಗ ಸ್ವಲ್ಪ ಜಾಸ್ತಿ. ಅದಕ್ಕೆ ಮುಂದೆ ಮೊದಲೇ ನೀವು ಬರ್ತಿದ್ರಿ, ನಾ ಅದು ಗಮನಿಸ್ತಾ ಇದ್ದೆ. ನಾವು ಯಶವಂತ ಎಲ್ಲ ಬರ್ಕೊಂಡಿತ್ತು, ಅವನು ಪದ್ಯ ಬರೆದಿತ್ತು. ಅದನ್ನು ನೋಡಿ ನಾ ಕತೆ ಬರಕ್ಕೆ ಶುರು ಮಾಡಿದೆ. ಹಂಗೆ ಅದೇ ಬರ್ಕೊಂಡಿದ್ದೆ. ಬಟ್ ನಾ ಅದರ ಡಾಕ್ಯುಮೆಂಟ್ರಿ ತಿಳಿ ಹಿಂಗೆ ಇತ್ತು. ನಂದು ಇದು ವಾಟ್ಸಪ್ ಅಲ್ಲಿ ಬರ್ತದೆಲ್ಲ ಹಂಗೆ ಸೇವ್ ಇತ್ತಿಲ್ಲ. ಅದು ಹಂಗೆ ಬರ್ತದೆ ಎಲ್ಲೆಲ್ಲ ಬಿದ್ದು ಹೋಗ್ತಿತ್ತು. ಅದರ ಯಾರು ಬೇರೆ ಬೇರೆ ಸೈಡ್ನೆಲ್ಲ ಅದರ ತೆಗ್ದು ಅವರ ನನ್ನ ಹೆಸರು ತೆಗ್ದು ಅಡಲಿ ಅವರ ಹೆಸರು ಹಾಕಿ ಬೇರೆ ಫಾರ್ವರ್ಡ್ ಮಾಡ್ತಿದ್ದ ಸ್ಟೋರಿಗೆ ಪದ್ಯ ಎಲ್ಲ. ಹಂಗೆ ಅದಾದ ಮೇಲೆ ನಂಗೆ ಸುಮಾರು ಜನ ಹೇಳ್ದೆ ಹಿಂಗೆ ಡಾಕ್ಯುಮೆಂಟ್ರಿ ನೀ ಅದರ ಒಂದು ಫೈಲ್ ಮಾಡಿ ಹೋಗ್ತೇವೆ. ಅದನ್ನ ಮೇಲೆ ಸ್ವಲ್ಪ ನಾ ಟ್ರೈ ಮಾಡಿದೆ ಒಂದೊಂದು. ಆದರೂ ಸುಮಾರು ಕತೆಗೆ ಹಂಗೆ ಬರ್ತದೆ. ನಂದು ಸಿಕ್ಕಿತ್ಲೆ ಎಲ್ಲ ಸುಮಾರು ಹಿಂಗೆ ಆರಾಂತರಾಗಿ ಹೋಗ್ತು. ಅದರಲ್ಲಿ ಒಂದೊಂದು ಸ್ವಲ್ಪ ಸಿಕ್ಕಿದಾರ ನಾವು ಇದಕ್ಕೆ ಮುಂದೆ ನಂಗೆ ಲಾಸ್ಟ್ ಇದು ಅಕಾಡೆಮಿ ಇರ್ಕನ್ನು ಸುಮಾರು 2-3 ಸತಿ ನಂಗೆ ಕೇಳಿದಾರ. 2-3 ಅಕಾಡೆಮಿ ಅವು ಮುಂದೆ ಕೇಳಿದ್ದ. ಆದ್ರೆ ನಾ ಸ್ವಲ್ಪ ಉದಾಸೀನಲ್ಲಿ ನಾವು ಹೇಳ್ದಂಗೆ ಬಟಾಟಕ ಚಂದ್ರ ಕೇಳ್ದಂಗೆ ಸ್ವಲ್ಪ ಉದಾಸೀನದಲ್ಲಿ ಅಂದ್ರೆ ಅದು ಎಡಿಟ್ ಮಾಡಿ ತುಂಬಾ ಟೈಮ್ ತಕೊಂಡೆ ಬರ್ದ. ನಾವು ಇದಲ್ಲಿ ಟೈಪ್ ಮಾಡ್ದಲ್ಲ, ಮೊಬೈಲ್ ಟೈಪ್ ಮಾಡ್ದಾರ. ಆ ಡಾಕ್ಯುಮೆಂಟ್ ಮಾಡಕಾರ ಅವಕ್ಕೆ ನುಡಿ ಬರಕ್ಕೆಲ್ಲ ಬೇಕು. ಅದು ಬರಕಾರ ನಾವು ಎಡಿಟ್ ಮಾಡಿ ಸುಮಾರು ಟೈಮ್ ತಕೊಂಡೆ. ಹೌದು, ಅದು ಸ್ವಲ್ಪ ಫಾರ್ಮೆಟ್ ಕ್ಲೀನ್ ಬೇಕಾದಲ್ಲ. ಹಂಗೆ ಸುಮಾರು ಟೈಮ್ ತಗೊಂಡು ನಂಗೆ ಈ ಅಕಾಡೆಮಿಯು ಸುಮಾರು ಚಂದ್ರಕ್ಕೆ ಸುಮಾರು ಒತ್ತಾಯ ಮಾಡ್ದ, ಅಧ್ಯಕ್ಷರು ಒತ್ತಾಯ ಮಾಡ್ದ, ವಿನೋದ ಮುಂಡಗದ್ದೆ ಅವೆಲ್ಲ ಹೇಳ್ದ ಮೇಲೆ ಸ್ವಲ್ಪ ಮತ್ತೆ ಸ್ಟೋರಿ ಇನ್ನು ಕೂಡ ಇನ್ನು ಜಾಸ್ತಿ ಈ ತರದ ಬುಕ್ಗಳು ಬರೀತಾ ಇದ್ದೀವಿ. ಯಾಕಂದ್ರೆ ಬುಕ್ ಬರೆಯೋದು ಅಂತ ಹೇಳುವಂತದ್ದು ಈಗಿನ ಕಾಲದಲ್ಲಿ ಸ್ವಲ್ಪ ಕಡಿಮೆ, ಅಂದ್ರೆ ಓದುದೇ ಕಮ್ಮಿ. ಬಟ್ ನಮ್ಮ ಅರೆ ಭಾಷೆಯಲ್ಲಿ ಮೇನ್ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ನಮ್ಮ ನಾಲೆಜ್ ಕೂಡ ಒಂದು ಪುಸ್ತಕ ಕಲಿತದೆ, ಮತ್ತೆ ಬೇರೆಗೂ ಕೂಡ ಗೊತ್ತಾದಂಗ ಅದ. ಈಗ ಇತ್ತೀಚೆಗೆ ಬುಕ್ ಜಾಸ್ತಿ ರೈತರು ಕೂಡ ಬರ್ತಾಳ. ಚಂದ್ರವರ್ತಿ ಬಡ್ಡಕ ಕೂಡ ಬುಕ್ ಎಲ್ಲ ಬರ್ತಾರಲ್ಲ. ಮತ್ತೆ ಅವು ಕೂಡ ಮಡಿಕೇರಿ ಅವೆಲ್ಲ ಬಾರ್ಲಾಯ್ಕೆ ಬರ್ತವೆ. ಅಂದ್ರೆ ಅವರ ನಮ್ಮ ಮಡಿಕೇರಿನ ಅರಭಾಷೆಗೂ ನಮ್ಮ ಅರಭಾಷೆಗೂ ತುಂಬಾ ಸ್ವಲ್ಪ ಡಿಫ್ರೆನ್ಸ್ ಉಂಟು. ಅದ್ರದ್ದು ಜಾಗೆ ಬದಲಾದಂಗೆ ಭಾಷೆ ಸ್ವಲ್ಪ ಬದಲಾವಣೆ ಆದೆ. ಬಟ್ ನಾ ಇಲ್ಲಿ ನಮ್ಮ ಅರಭಾಷೆಯಲ್ಲಿ ಏನು ಶುದ್ಧ ಹಳೇ ಪದಗಳು ಯಾವ್ದೆಲ್ಲ ಉಂಟು ಅದರ ಹೆಚ್ಚಾಗಿ ಬಳಸಿಕೆ ಟ್ರೈ ಮಾಡಲೆ. ಮತ್ತೆ ಒಂದೊಂದು ಈ ವಾಟ್ಸಪ್ ಅಲ್ಲಿ ಟೈಪ್ ಮಾಡಿದೆಲ್ಲ ಸುಮಾರು ಕನ್ನಡ ಇಂಗ್ಲಿಷ್ ಎಲ್ಲ ಮಿಕ್ಸ್ ಇರುದು. ಬಟ್ ತುಂಬಾ ಹಳೆಯ ಪದಗಳೆಲ್ಲ ಬಳಕೆ ಅಭ್ಯಾಸ ಮಾಡಲಿ ಇದರಲ್ಲಿ ಹಾಕಳೆ. ಸುಮಾರು ಬರ್ದದ್ದು ಅಂತದ್ದು ತಪ್ಪಿ ಹೋದು ನನ್ನ ಕೈಲಿ ಇಲ್ಲ. ಆ ಸ್ಟೋರಿಗೆಲ್ಲ ಸುಮಾರು ಹಳೆ ಪದ ಎಲ್ಲ ಹಾಕಿ ಸಾಧಾರಣ ಒಳ್ಳೆ ಕತೆಗೆ ಒಳ್ಳೆ ಇದ್ದಾರೆ. ಸ್ಟೋರಿ ಯಾವ ರೀತಿ ಬಂದಿದೆ ಅಂತ ಈಗ ಕಾಮಿಡಿ ಆಗಿದ್ದದ? ಕಾಮಿಡಿ ಅಂದ್ರೆ ನಮ್ಮ ಊರ್ಲಿ ನಂಗೆ ನಮ್ಮ ಸುತ್ತಮುತ್ತ ಯಾವ ತರ ಕತೆಗಿದ್ದದೆ ನಡ್ದದೆ ಜೀವನದಲ್ಲಿ ಅದನ್ನೇ ಒಂದು ಕಾಮಿಡಿಯಾಗಿ ಕತೆ ಬರುತ್ತದೆ. ಮತ್ತೆ ನನ್ನ ಈ ಕತೆಗೆಲ್ಲ ಆಲ್ಮೋಸ್ಟ್ ನಡೆದ ಕತೆಗಳು ಸ್ವಲ್ಪ ಅತ್ಯಂತ ಮಾಡಿ ಬರ್ತೀವಿ ಸೇರ್ಸಿರು ಅಷ್ಟೇ. ಬರೋ ಊರ್ಲಿರುವ ಜನಗಳೇ ಅದು ಇರುದು, ಅದರಲ್ಲಿ ಹೆಸರು ಚೇಂಜ್ ಮಾಡಲೆ ಅಂತ ಜನಗಳೇ ಇರುದು ನಮ್ಮ ಸುತ್ತಮುತ್ತ ಇರೋವೆ. ಹಂಗಾದ್ರೆ ಮುಂದಿನ ಟೈಮಲ್ಲಿ ಯಾರಾದ್ರೂ ಶಾರ್ಟ್ ಫಿಲ್ಮ್ ಈ ತರ ಎಲ್ಲ ಮಾಡೋಕೆ
ಈ ಕಥೆಗಳು ಕೂಡ ಆರಿಸ್ಕೊಂಡು ಟ್ರೈ ಮಾಡೋಕ್ಕಲ್ಲ. ಓಕೆ, ಏನ್ ಹೇಳ್ರಿ ಇವತ್ತಿನ ಕಾರ್ಯಕ್ರಮ ಈ ತರದೆಲ್ಲ ಅಕಾಡೆಮಿ ಕೂಡ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಸಪೋರ್ಟ್ ಮಾಡ್ತಾ ಉಂಟು ಎಲ್ಲಕ್ಕೂ ಬರೆಯಕ್ಕೂ ಎಲ್ಲ ಅಂದ್ರೆ ಓದು ನಾನು ಸ್ವಲ್ಪ ತುಂಬಾ ಕಮ್ಮಿ ಆಗಲ್ಲ. ಹಂಗೆ ಹೇಳಿದಾಗ ನಾ ಹೇಳುದು ಅಂತ ಹೇಳಿದ್ರೆ ನಾ ಪೂರ್ಣಚಂದ್ರ ತೇಜಸ್ವಿನ ಅಭಿಮಾನಿ ಅಂತ ಹೇಳಿದಲ್ಲ, ಅವರು ಒಂದು ಪ್ಯಾಪಿಲ ಅಂತ ಹೇಳಿ ಒಂದು ಬುಕ್ ಉಂಟು, ಅದನ್ನ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಅದನ್ನ ಕಮ್ಮಿ ಒಂದು 15 ಸಾವಿರ ಮೇಲೆ ಓದಿ ಹೇಳಿ ಒಂದೇ ಬುಕ್ ಅದು ಪಾರ್ಟ್ 1, 2, 3 ಉಂಟು. ಅದೆಲ್ಲ ಓದಕ್ಕೆ ನಂಗೆ ಮುಂದೆ ಅಂತೇಳಿ ಅಂತ ಬುಕ್ ಓದಿ ಅದು ಅಭ್ಯಾಸ ಆಗಿಬಿಟ್ಟು ಹಂಗೆ ಈಗ ಎಲ್ಲ ಬುಕ್ ಓದುದು ಈಗ ಇವೆಲ್ಲ ಈಗಿನ ಜನ ಕಮ್ಮಿ ಆಗ್ಬಿಟ್ಟು. ನಾವು ಓದಿದ್ರು ನಿಲ್ಸಿದ್ಲ, ನಾ ಒಂದು ತಿಂಗಳಿಗೆ 2 ತಿಂಗಳಿಗೆ ಹಿಂಗೆ ಬುಕ್ ತಕೊಂಡು ನಾ ಪರ್ಚೇಸ್ ಮಾಡಿ ಓದ್ತಾ ಇದ್ದಾನೆ. ಈಗ ನೆಕ್ಸ್ಟ್ ಬರೋ ಕೂಡ ಹಿಂಗೆ ಪರ್ಚೇಸ್ ಮಾಡಿ ಓದೋಕು ಹೇಳಿ ನಾ ಹೇಳ್ಕೊಳ್ಳ. ಅಂದ್ರೆ ಈಗ ಪುಸ್ತಕ ಬರೆಯುವಂತ ಮುಖ್ಯ ಅಲ್ಲ, ಪುಸ್ತಕದೊಟ್ಟಿಗೆ ಆ ಬರ್ದದಕ್ಕೂ ಕೂಡ ಒಂದ್ ಸ್ವಲ್ಪ ನಾವು ಗೌರವ ಸಿಕ್ಕಿದ್ರೆ ನಮ್ಗೆ ನಿಮಗೆ ಕೂಡ ಹಂಗೆಲ್ಲ ನೆಕ್ಸ್ಟ್ ಒಂದು ಬರೆಯಕ್ಕೆ ಕೂಡ ಈಸಿ ಆಗುತ್ತೆ. ಇದು ಒಂದು ಪುಸ್ತಕ ಆದ್ರೆ ಇನ್ನು ಜಾಸ್ತಿ ಪುಸ್ತಕ ಕೂಡ ಬರೀ. ಧನ್ಯವಾದಗಳು. ಇನ್ನು ಬೇರೆ ಹಾಡುಗ, ಕತೆಗ ಅಥವಾ ನಾಟಕ ಈ ತರದ ನೀವು ಕಂಪೋಸ್ ಮಾಡ್ರೆ ನಮ್ಮದು ಪತ್ರಿಕೆ ಎಲ್ಲ ಒಳ ನೀವು ಹೇಳಿದ್ರೆ ಹೌದು, ಸಮಯ ಕೂಡಿಯವ್ರೆ. ಓಕೆ, ಹಾಗಾಗಿ ಮುಂದೊಂದು ದಿನ ಒಳ್ಳೊಳ್ಳೆ ಹಾಡುಗಳೆಲ್ಲ ಮಾಡೋಣ. ಓಕೆ, ಯಾರಿಗಾರು ಓಕೆ, ಥ್ಯಾಂಕ್ ಯು. ಯಾರಿಗಾರು ನಮ್ಮ ಕಾರ್ತಿಕ ಪಡೇಲ್ ಅವರು ಬರೆದಂತಹ ಪುಸ್ತಕ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅರೆಭಾಷೆ ಪರಿಷತ್ತು, ಇಲ್ಲಾಂದ್ರೆ ಅವರು ಸೋಷಿಯಲ್ ಮೀಡಿಯಲ್ಲಿ ಕೂಡ ಕಾರ್ತಿಕ ಪಡೇಲ್ ಅಂತ ಹೇಳಿದ್ರೆ ಈಗ ಬುಕ್ನ ರೆಫರ್ ಮಾಡುವ ಯಾವ ರೀತಿ ತಗೊಂಡು ಏನಂತ ನಾನು. ಓಕೆ, ನಮ್ಮ ಜೊತೆ ಈಗ ಇನ್ನೊಬ್ಬ ಆ್ಯಡ್ ಆದ ವಿನೋದ್ ಮೂಡಕತೆ ಅಂತ, ಮಡಿಕೇರಿ ಆಕಾಶವಾಣಿಯಲ್ಲಿ ನೀವು ಘೋಷಕರು ಮತ್ತೆ ಸಾಕಷ್ಟು ಕಾರ್ಯಕ್ರಮನ ನಿರ್ವಹಣೆ ಎಲ್ಲ ಮಾಡಿರಲ್ಲ. ವಸ್ತು ಅರೆಭಾಷೆಯಲ್ಲಿ ಕೂಡ ಸಾಧಾರಣ ನೀವು ತೊಡಗಿಸ್ತಾ ಒಳರಿ. ಏನ್ ಹೇಳ್ರಿ, ಅಕಾಡೆಮಿ ಸದಸ್ಯ ಕೂಡ ಹೌದು. ಚಂದ್ರವತಿ ಪಡ್ಡಡ್ಕ ಆಗಿರ್ಬೋದು, ಲೋಕೇಶ್ ಊರ್ಬೈಲ್ ಆಗಿರ್ಬೋದು, ಇವೆಲ್ಲ ಅರೆಭಾಷೆಗೆ ಭಯಂಕರ ಏನು ಸಪೋರ್ಟ್ ಮಾಡ್ತಾ ಒಳರಿ. ಹಾಗೆ ನಾವು ಕೂಡ ಸಣ್ಣ ಪುಸ್ತಕ ಏನಾದ್ರು ಹಾಡು ಅದು ಇದೆಲ್ಲ ಮಾಡಲಿಕ್ಕೆ ಈಸಿ ಆಗುತ್ತೆ. ಏನ್ ಹೇಳ್ರಿ, ಅರೆಭಾಷೆಯಲ್ಲಿ ಈ ತರದೆಲ್ಲ ಒಳ್ಳೆ ಕಾರ್ಯಕ್ರಮ ಆಗ್ತದೆ ಅಂದ್ರೆ ಏನೋ ತಡೆ ಒಂದು ಅರೆಭಾಷೆಯಲ್ಲಿ ಯಾರು ಒಳೋ ನಮ್ಮ ಯೂತ್ಸ್ ಅವು ಅದರ ತೊಡಗಿಸಿಕೊಳ್ಳಬೇಕು. ಯಾಕಂತೇಳಿದ್ರೆ ಓಕೆ, ಭಾಷೆ ಗೊತ್ತುಂಟು, ಕಲೆ ಗೊತ್ತುಂಟು, ಇವತ್ತಿನ ಟೆಕ್ನಾಲಜಿ ಕೂಡ ಗೊತ್ತುಂಟು. ಇವತ್ತು ನಾವು ಒಳಗೂ ಬಂದು ಎತ್ತೇಳೋ ಅಲ್ಲಿ ನಮ್ಮ ಭಾಷೆಯನ್ನ ಉಳಿಸಿಕೊಂಡು ಹೋದ್ರೆ ಆಗ ನಮ್ಮ ಭಾಷೆನ ಬೆಳೆಸಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವೀಗ ಏನ್ ಮಾಡ್ತಾರೆ, ಯಾರೋ ಒಂದು 4-5 ಕತೆ ಬರ್ತವೆ, ಅದನ್ನೇ ಓದಿಕೊಂಡು ಹೋಗ್ತಾಳೋ ಮಾಡಿದ್ ಬಿಟ್ರೆ ಅದು ನಮ್ಮ ಸ್ವಂತಕ್ಕೆ ಬರ್ತವೆ. ಇವತ್ತು ನಮಗೆ ಬೇರೆ ಬೇರೆ ಕಡೆ ಹೋಗಕ್ಕೆ ಅವಕಾಶ ಉಂಟು, ಬೇರೆ ಬೇರೆ ಕಡೆ ತಿರುಗುವಂತ ಒಂದು ವ್ಯವಸ್ಥೆ ಉಂಟು. ಅಲ್ಲಿ ಹೋದಾಗ ಅದು ಏನು ಅನುಭವ ಉಂಟು ಅಥವಾ ನಮ್ಮ ಅಜ್ಜಿ ಕಾಲದ ಅನುಭವಗಳನ್ನ ನಾವು ಅರೆಭಾಷೆಯಲ್ಲಿ ಪುಸ್ತಕ ರೂಪದಲ್ಲಿ ತಂದರೆ ನಮ್ಮ ಭಾಷೆ ಕೂಡ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಅದನ್ನ ಅಕಾಡೆಮಿಯಲ್ಲಿ ಕೂಡ ನಾವು ಅದನ್ನೇ ಮಾಡ್ತಾ ಇರೋದು. ಇವತ್ತು ಪುಸ್ತಕ ಬಿಡುಗಡೆಗೆ ಕಾರ್ತಿಕ್ ಅವರದ್ದು ಪುಸ್ತಕ ಕೂಡ ಹೌದು. ನಮ್ಮ ಹೇಳಕೋತ ಹೇಳಿದ್ರೆ ಈಗಿನ ಒಂದು ಜನರೇಷನ್ ಏನುಂಟು ಅದರಲ್ಲೊಂದು 4-5 ಜನರನ್ನ ತಕೊಂಡ್ರೆ ಈಗಿನ ಜನರೇಷನ್ ಅಲ್ಲಿ ಅದ್ರಲ್ಲಿ ಒಬ್ಬ ಗಟ್ಟಿ ಸಾಹಿತಿಗ ಇರ್ತಾರೆ. ಯಾಕಂದ್ರೆ ಅವರ ಪುಸ್ತಕ ನೀವು ಓದಿದ್ರೆ ಅದರ ಪದಗಳು ನಿಮ್ಗೆ ಗೊತ್ತಾವೆ. ಯಾಕಂದ್ರೆ ನಮ್ಮೆಲ್ಲೋ ಅಜ್ಜಿಕ ಹೇಳಿದಂತ ಅಂತ ಪದಗಳನ್ನ ಬಳಸ್ತಾವ. ಇಂಥವು ಒಂದಷ್ಟು ಸಾಹಿತ್ಯ ಬರ್ತಾರೆ ನಮ್ಮ ಭಾಷೆ ಉಳಿಯಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇಂಥ ಯುವಕರು ಮುಂದೆ ಬಂದ್ರೆ ಜಾಸ್ತಿ ಮುಂದಿನ ಬೆಳೆಯು ಕೂಡ ಒಳ್ಳೆಯದಲ್ಲ. ಈಗ ಅರೆಭಾಷೆ ನಮ್ದು ಈ ಮನೇಲಿ ಮಾತಾಡುವ ಭಾಷೆ ಮಾರೆ ಅಂತ ಹೇಳ್ಕೊಂಡು ಹೊರಗಡೆ ಮಾತಾಡದೇ ಇದ್ದಾರೆ, ಅದು ಕೂಡ ಅಲ್ಲೇ. ಹಾಗಾಗಿ ಈ ತರದ ಬುಕ್ ಆಗಿರ್ಬೋದು, ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಹಾಡುಗಾಗಿರ್ಬೋದು ಜಾಸ್ತಿ ಬರ್ಲಿ ಅಂತ ನೀವು ಕೂಡ ಹೇಳ್ಬೋದು. ಅಂದ್ರೆ ಭಾಷೆಗೆ ಒಂದು ಗಡಿ ಇಲ್ಲ. ನೀವು ಯಾವ ಕ್ಷೇತ್ರದಲ್ಲಿ ಕೂಡ ಭಾಷೆನ ಬಳಸಿಕೊಳ್ಳಿಕ್ಕೆ ಅವಕಾಶ ಉಂಟು. ನೀವು ಈಗ ನಮ್ಮ ವಿಡಿಯೋ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಯಕ್ಷಗಾನ ಬರ್ತಾ ಉಂಟು, ಗಮಕ ಉಂಟು, ಎಲ್ಲಿ ನೀವು ಸಾಧ್ಯ ಇದೆ ಅಲ್ಲಿ ಭಾಷೆನ ಬಳಸಿದ್ರೆ ಆಗ ಭಾಷೆ ಬೇರೆ ಕಡೆ ಪರಿಚಯ ಇದೆ, ಭಾಷೆ ಬೆಳೆದ. ಓಕೆ, ಅರೆಭಾಷೆಯ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಿದ್ರು, ಬಟ್ ಈಗ ಟೈಮ್ ಇಲ್ಲ ಅಂತ ಹೇಳ್ತಾವ್ರಿ. ಓಕೆ, ಅರೆಭಾಷೆ ಮಾತಾಡ್ತಿರೋ, ಅರೆಭಾಷೆಯಲ್ಲಿ ಈ ತರದ ಕಾರ್ಯಕ್ರಮ ಪುಸ್ತಕ ಎಲ್ಲ ಬರೀತಾ ಇರೋ. ಓಕೆ, ಥ್ಯಾಂಕ್ ಯು. ನಮ್ಮ ಮಾತುಕತೆ ಆಗಿ ಈಚೆ ಬಂದು ನೋಡ್ಕೊಣ. ಜನಗಂತೂ ಭಾಷಣ ಕೇಳಿಕೆ ಯಾರೂ ಇತ್ತಲೆ, ಎಲ್ಲ ಊಟದ ಹಾಲ್ಲಿ ಬ್ಯಾಟಿಂಗ್. ಸರ್ಕಾರಿ ಮಟ್ಟದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರಿಂದ ಹಿಡಿದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರವರೆಗೆ ಎಲ್ಲವೂ ಇದ್ದ. ಭಾಷಣ ಕೇಳಿ ಆದ ಮೇಲೆ ಗೊತ್ತಾಯ್ತು ಅರೆಭಾಷೆ ಅಕಾಡೆಮಿಲಿ ದುಡ್ಡಿಗೇನು ಸಮಸ್ಯೆ ಇಲ್ಲ ಕಡ, ಬಟ್ ಬರೋ ದುಡ್ಡನ್ನು ಯಾವ ರೀತಿ ಖರ್ಚು ಮಾಡೋದು ಅಂತ ಅಧ್ಯಕ್ಷರು ಯೋಚನೆ ಮಾಡುವಂಗೆ ಇದ್ದದೆ ಕಡ. ಹಾಗಾಗಿ ಯಾರೆಲ್ಲ ಪುಸ್ತಕ ಬರೆದಾಗಿರೋದು ಅಥವಾ ಅರೆಭಾಷೆಯಲ್ಲಿ ಏನಾದ್ರು ಡಾಕ್ಯುಮೆಂಟ್ ಮಾಡೋದಾಗಿರೋದು, ಇದಕ್ಕೆಲ್ಲ ನಿಮಗೆ ಅಕಾಡೆಮಿ ವತಿಯಿಂದ ಹೆಲ್ಪ್ ಬೇಕಿದ್ದರೆ ಅವರ ಸಂಪರ್ಕ ಮಾಡೋಕ್ಕೆ ತಗೊಂಡದೆ. ಏನಾರು ನಿಮಗೆ ಹೆಲ್ಪ್ ಬೇಕಿದ್ದರೆ ಒಮ್ಮೆ ವಿಚಾರಿಸಿ ನೋಡೋಕ್ಕೆ ತಗೊಂಡದೆ ಇರಲಿ. ಹಾಗೆ ಸುದ್ದಿಯ ಈ ಟೀಮ್ ಊಟಲ್ಲ ನನಗೆ ಸುಮಾರು ಕಾರ್ಯಕ್ರಮದಲ್ಲಿ ಸಿಕ್ಕಿಲ್ಲ. ಲೈವ್ ಈ ಥರದಕ್ಕೆಲ್ಲ ಎಷ್ಟು ನೀಟಾಗಿ ಮಾಡುವೆ ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆ ಬಾದುಲೆ. ಹಾಗಾಗಿ ನನಗೆ ಸುದ್ದಿಯ ಈ ಒಂದು 5-6 ಜನ ಒಳಲ್ಲ ಭಾರಿ ಇಷ್ಟ ಆದವೆ. ಹಾಗೆ ಡಿಗ್ರಿ KSS ಕಾಲೇಜಿನ ಮೇಡಮ್ ಕೂಡ ಸಿಕ್ಕಿದ. ಓಕೆ, ನಾವಿಲ್ಲಿಂದ ಸೀದಾ ಹೋಗಿ ಊಟದ ಕಾರ್ಯಲ್ಲಿ ಲೈನ್ ನಿಲ್ಕನ ಲೋಕೇಶ್ ಊರುಬೈಲವು ಸಿಕ್ಕಿದ ನೋಡಿ. ಇದೇಂತ ಪೂರ ಖಾಲಿ ಆಯ್ತು. ಸಂದೀಪ್ ಅಣ್ಣ ಅಂತೇಳಿ ಆ ಕಡೆ ಮೆಂಬರ್ ಚಿಕನ್ ಪೂರ ಖಾಲಿ ಆಯ್ತು ನೋಡಿ. ಚೂರು
ಈಗ ನೋಡಿ ಇಲ್ಲಿ ಅವೆಲ್ಲ ಚಂದ್ರವತಿ ಗುಡ್ಡಡ್ಕ ಚೋಳು 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 ಸಣಪ ಊರೆಲ್ಲ ಚೋಳು. ನನ್ನ ಎಡಿಟ್ ಲೈಕ್ ಮಾಡಿ ಅಲ್ಲ ನಾನು ನೋಡ್ತಾಳೆ ರಿಪ್ಲೈ ಮಾಡಿದ್ರೆ ಅಷ್ಟೇ ನಾನು ಪ್ರತಿ ನೋಡ್ತಾಳೆ ಲಾಯ್ಕ್ ಬರ್ತಾಳೆ ನಿಜ ಅರೆ ಬಸ್ಸಿ ಲಾಯ್ಕ್ ಆಗ್ತದೆ ಬೇಕು ಇನ್ನೊಂದಿಷ್ಟು ಯೂಟ್ಯೂಬ್ ಮಾಡ್ತಾರೆ ಸಂಪೂರ್ಣ ಅರೆಭಾಷೆ. ಹೌದು ನನ್ನ ಹೆಸರು ಮಗಳು ಟೀಕೆ. ಹಾಂ ನಿಮ್ಮ ಟೀಕೆ ಏನೋ ಬಿಸಿ ಅಲ್ಲ ಭಯಂಕರ ನಾ ಇದು ಬೈಕ್ಲಿ ಆಗಲ್ಬೇಕಂತ ನಾ ಧೂಳೆಲ್ಲ ಬಂದೈತೆ ಹಾಂ ನಮಸ್ತೆ ಹೆಂಗಳವ್ರಿ ಹಾಂ ನಮಸ್ತೆ ಅದೇ ಹೆಂಗಳವ್ರಿ ನಿಮ್ಮದು ನಾನು ನೋಡ್ತಾ ಇದ್ದಾನೆ ಫೇಸ್ಬುಕ್ಕಲ್ಲೆಲ್ಲ ತೇಜ್ ಕುಮಾರ್ ಅಲ್ಲ ಅದೇ ಊಟ ಮಾಡಿ ಹಾಂ ಊಟ ಮಾಡಿದೆ ಅಪ್ಪನ ಮಂಗ ಹಾಗೆ ಸ್ವಲ್ಪ ಮಾತಾಡಿ ಊಟ ಎಲ್ಲ ಮಾಡಿ ನಮ್ಮ ಚಂದ್ರವತಿ ಬಡ್ಡಡ್ಕ ಅವರಮ್ಮ ಮಾತಾಡಿಸಿ ಬರುವಂತ ನೋಡ್ರಿ ಅವು ಸ್ಟೇಜಿಂದ ಕೆಳಗೆ ಬರುವಂಗೆ ಇಲ್ಲ. ನೀವು ಇಲ್ಲಿಂದ ಬರುವಂಗೆ ಕಾಂಬತ್ತ ಇಲ್ಲ ಹಂಗೆ ನಾನೇ ಬಂದಿದ್ದೆ ಊಟ ಮಾಡಿದೆ ಹಾಂ ಊಟ ಯಾರು ಅದು ಕೆಲವೆಲ್ಲ ಹೇಳಿದೆ ಅದೆಲ್ಲ ಇನ್ನು ಬ್ಯುಸಿ ಅಲ್ಲ. ಓಕೆ ಕಾರ್ಯಕ್ರಮ ಅಂತೂ ಲೈಕ್ ಇತ್ತು. ಅರೆಭಾಷೆಯವರೆಲ್ಲರ ಮಾತಾಡಿಸಿ ಭಯಂಕರ ಖುಷಿ ಆಯ್ತು. ಮತ್ತೆ ನೀವೆಲ್ಲ ಹೆಂಗಳೋರಿ ಆರಾಮಲ್ಲ? ಒಂದು ಕಾಮೆಂಟ್ ಎಲ್ಲ ಹಾಕಿ. ಹಂಗಾರೆ ಮುಂದಿನ ವೀಡಿಯೋಲಿ ಮತ್ತೆ ಸಿಕ್ಕಮು. ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಒಂದು ಮಾಡಿಕನಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್.